ನನ್ನ ವಿಷಯಕ್ಕೆ ಒದ್ದಾಡ್ತಾ ಇರ್ಬೇಕು ಕಣೋ. ಅಲ್ಲ, ನಿನಗ್ ಶಾಕ್ ಕೊಡ್ತಿರೋದ ನಾನು. ಅಂಥದ್ರಲ್ಲಿ ನೀನ್ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ, ನನ್ಗೆ ಸಖತ್ ಕಿಕ್ ಕೊಡ್ತಾ ಇದೆ. ಇದೊಂಥರ ಹೇಗಿದೆ ಗೊತ್ತಾ, ಕೊಡ್ಲಿಗೆ ಹಾಕಿರೋ ಹಿಡಿ ಮರದ್ದೇ ಅಂತ ಮರ ಸಂಕಟ ಪಡುತ್ತಲ್ಲ ಹಾಗಿದೆ. ಆ ಕೊಡ್ಲಿ ಆ ಮರನೇ ಕಟ್ ಮಾಡುತ್ತೆ ಅಂತ ಪಾಪ ಅದು ಗೊತ್ತೇ ಇಲ್ಲ. ಇರು ಇರು, ನಾನು ನಿನ್ಗೆ ಇನ್ನೂ ಎಷ್ಟು ಕಾಡಿಸ್ತೀನಿ ಅಂತ ನೋಡ್ತಾ ಇರು. ನಾನು ಇಷ್ಟು ದಿನ ಅನ್ಕೊಂಡಿದ್ದ ದಿನ ಹತ್ರ ಬರ್ತಾ ಇದೆ. ಅರ್ಜುನ್ ಸರ್ ಈಗ ತಪ್ಪು ಮಾಡ್ದೆ ಅನ್ನೋ ಗಿಲ್ಟಲ್ಲೇ ಇರ್ತಾರೆ. ಅದನ್ನೇ ಇಟ್ಕೊಂಡು ನಾನು ಅವ್ರನ್ನ ಮೀರಾನ್ ಮದ್ವೆ ಆಗಿ ಅಂತ ಒಪ್ಪಿಸ್ಬೇಕು. ಅಲ್ಲಿಗೆ ನನ್ನ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಅರೆ, ಮೀರಾ ಕಾಲ್ ಮಾಡ್ತಿದ್ದಾಳೆ. ಯಾಕಿರ್ಬೋದು? ಹೇಳ್ ಮೀರಾ. ಮೇಡಮ್, ಐ ಆಮ್ ವೆರಿ ವೆರಿ ಸಾರಿ ಮೇಡಮ್. ನಂದೇನೂ ತಪ್ಪಿಲ್ಲ ಮೇಡಮ್. ಪಾಪ ಸರ್ದು ಏನೂ ತಪ್ಪಿಲ್ಲ. ಪ್ಲೀಸ್ ಮೇಡಮ್, ಸರ್ ಮೇಲೆ ಅನುಮಾನ ಪಡ್ಬೇಡಿ ಮೇಡಮ್. ಮೇಡಮ್, ನನ್ನ ಮಾತು ನಂಬಿ ಮೇಡಮ್. ಮೇಡಮ್, ಆಕ್ಚುಲಿ 2 ರೂಮ್ ಸಿಗದೆ ಅನಿವಾರ್ಯದ ಕಾರಣದಿಂದ ಒಂದೇ ರೂಮಲ್ಲಿ ಇದ್ವಿ ಅಷ್ಟೇ. ಆ ಟೈಮ್ಗೆ ಪೊಲೀಸ್ ಅವ್ರು ನೋಡ್ಕೊಂಡು ತಪ್ಪಾಗಿ ಸಂಬಂಧ ಕಲ್ಪಿಸ್ಬಿಟ್ರು ಮೇಡಮ್. ಮೇಡಮ್, ಸಾರಿ ಮೇಡಮ್. ನೋಡ್ ಮೀರಾ, ನಾನು ನಿನ್ನ ಮಾತಾಗ್ಲಿ ನನ್ನ ಗಂಡನ ಮಾತನ್ನಾಗ್ಲಿ ನಂಬುವಂತ ಪರಿಸ್ಥಿತಿನಲ್ಲಿಲ್ಲ. ನೀವಿಬ್ರು ತುಂಬಾ ತಪ್ಪಾದ ರೀತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಇನ್ಸ್ಪೆಕ್ಟರ್ ನನಗೆ ಹೇಳಿದ್ದಾರೆ. ಒಬ್ಬ ಹೆಣ್ಣು ಒಬ್ಬ ಗಂಡು ಹೋಟೆಲ್ನಲ್ಲಿ ಒಂದೇ ರೂಮಲ್ಲಿದ್ರೆ ಏನ್ ನಡೆದಿರಬಹುದು ಅಂತ ಅರ್ಥ ಮಾಡ್ಕೊಳಕ್ ಆಗದಿರೋ ಅಷ್ಟು ದಡ್ಡಿ ನಾನಲ್ಲ. ಮೇಡಮ್, ಅರ್ಜುನ್ ಸರ್ ಬಗ್ಗೆ ನೀವು ಹೀಗೆ ಮಾತಾಡ್ಬೇಡಿ ಮೇಡಮ್. ಅವ್ರು ತುಂಬಾ ಒಳ್ಳೆಯವರು ಮೇಡಮ್. ಸರ್ ನಿಮ್ಗೆ ಅಷ್ಟು ವರ್ಷದಿಂದ ಗೊತ್ತು. ನೀವೇ ನಂಬಲಿಲ್ಲ ಅಂದ್ರೆ ಇನ್ ಜನರು ಅವ್ರು ನಮ್ಮ ಮಾತು ಕೇಳ್ತಾರ ಮೇಡಮ್. ಮೇಡಮ್, ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ ಮೇಡಮ್. ನೀವೇ ಹೀಗೆ ಡೌಟ್ ಪಟ್ರೆ ನನ್ನ ಫ್ಯೂಚರ್ ಸ್ಪಾಯಿಲ್ ಆಗ್ಬಿಡುತ್ತೆ ಮೇಡಮ್. ನನ್ನ ಗಂಡ ನೀನು ಇಬ್ರು ಸೇರ್ಕೊಂಡು ನನ್ನ ವಾಸ್ತವನ ಹಾಳು ಮಾಡಿ ಈಗ ನಿನ್ನ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದೀಯಾ? ಹಾಗಲ್ಲ ಮೇಡಮ್, ನಾನು ಅರ್ಜುನ್ ಸರ್ ಯಾವ ತಪ್ಪನ್ನು ಮಾಡಿಲ್ಲ ಅಂತ ನೀವೇ ಎಲ್ಲರಿಗೂ ಹೇಳ್ಬೇಕು. ಹಾಗೆ ಹೇಳಿಲ್ಲ ಅಂದ್ರೆ ನನ್ನ ಯಾರು ಮದ್ವೆ ಆಗ್ತಾರೆ ಮೇಡಮ್? ಓಹೋ, ಮೀರಾ ಈಗ ನನ್ನ ರೂಟ್ಗೆ ಬರ್ತಾ ಇದ್ದಾಳೆ. ನಾನು ಇವಳನ್ನ ಹೀಗೆ ಇರೋ ತರ ನೋಡ್ಕೋಬೇಕು. ಅದಕ್ಕೆ ಮೇಡಮ್ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಈ ಕೆಲ್ಸಕ್ಕೆ ರಿಸೈನ್ ಮಾಡ್ತಿದ್ದೀನಿ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ, ಎಲ್ಲಾದ್ರೂ ಬೇರೆ ಊರಿಗೆ ಹೋಗ್ಬಿಡ್ತೀನಿ. ಮೀರಾ, ಏನ್ ಹೇಳ್ತಿದ್ಯಾ ನೀನು? ನಿನಗೆ ಕೆಲಸ ಬಿಡು ಅಂತ ಯಾರು ಹೇಳಿದ್ದು? ನೀನು ಕೆಲಸ ಬಿಡು ಅಂತ ಆಗತ್ತೆ ಏನೂ ಇಲ್ಲ. ನನಗೆ ಸ್ವಲ್ಪ ಬೇಜಾರಾಯ್ತು ಅಂತ ಹೇಳಿದೆ ಅಷ್ಟೇ. ಕೆಲಸ ಬಿಡು ಅಂತ ಯೋಚನೆ ಎಲ್ಲ ಏನು ಮಾಡ್ಬೇಡ. ನಿನ್ಗೆ ನ್ಯಾಯ ಒದಗಿಸೋ ಜವಾಬ್ದಾರಿ ನಂದು. ಏನ್ ನ್ಯಾಯ ಕೊಡ್ತೀರಾ ಮೇಡಮ್ ನೀವು ನನ್ಗೆ? ನನ್ ಗಂಟಿರೋ ಕಳಂಕನ ಅಳ್ಸಕ್ಕಾಗತ್ತೆ ನಿಮ್ ಕೈಲಿ? ಏನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ? ನನ್ಗಿರೋದು ಒಂದೇ ದಾರಿ ಮೇಡಮ್, ಈ ಊರ್ ಬಿಟ್ಟು ದೂರ ಹೋಗೋದು. ಮೀರಾ, ಬೇಡ, ನನ್ ಮಾತು ಕೇಳು. ಬೇಡ ಮೇಡಮ್, ನಾನು ಫೋರ್ಸ್ ಮಾಡ್ಬೇಡಿ. ನಾನು ಕೆಲಸ ಬಿಡ್ತಿದ್ದೀನಿ. ದಯವಿಟ್ಟು ನನ್ಗೆ ಯಾವತ್ತೂ ಕಾಲ್ ಮಾಡ್ಬೇಡಿ ಪ್ಲೀಸ್. ಹಲೋ ಹಲೋ ಮೀರಾ, ನನ್ ಮಾತು ಕೇಳು. ಹಲೋ. ಅಯ್ಯೋ ದೇವ್ರೆ, ನಾನೇನೋ ಮಾಡಕ್ ಹೋದ್ರೆ ಇನ್ನೇನೋ ಆಗೋಯ್ತಲ್ಲ. ಯಾವುದೇ ಟೈಮಲ್ಲೂ ಎಂಥ ಪರಿಸ್ಥಿತಿಲೂ ನಿನ್ನ ನಿರ್ಧಾರ ಬದಲಾಗಬಾರ್ದು. ನನ್ನ ಕೈ ಮೇಲೆ ಕೈ ಇಟ್ಟು ಮಾತು ಕೊಡು. ನಿಮ್ಮೇಲೆ ನಾನು ಇಟ್ಟಿದ್ದ ಪ್ರೀತಿ, ವಿಶ್ವಾಸ, ನಂಬಿಕೆನ ನೀವು ನಂಬಿಕೆ ದ್ರೋಹ ಅನ್ನೋ ಸುತ್ತಿಗೆ ತಗೊಂಡು ಒಡ ಚೂರ್ ಚೂರ್ ಮಾಡ್ಬಿಟ್ಟಿದ್ದೀರಾ.
ಬೇಡ. ಕುಡೀರಿ ಸರ್, ಕುಡೀರಿ. ಏಯ್! ಅಬ್ಬಾ, ಸೇವಂತಿ ಅವಳಾಗವಳೆ ನಮ್ಮ ಅರ್ಜುನ್ ಜೀವನದಿಂದ ಹೋಗ್ತಾಳೆ ಅಂತ ನೆನ್ಸ್ಕೊಂಡ್ರೇನೆ ತಲೆಯಿಂದ ದೊಡ್ಡ ಭಾರ ಇಳ್ದಂಗಾಗತ್ತೆ. ಹೋದ್ ಕಡೆ ಎಲ್ಲ ಏನ್ರಿ ನಿಮ್ ವಂಶ ಮುಂದುವರ್ದೇ ಇಲ್ಲ ಅಂತ ಕೇಳ್ತಾ ಇದ್ರು. ಕೇಳ್ದಾಗೆಲ್ಲ ಹೊಟ್ಟೆಲಿ ಬೆಂಕಿ ಇಟ್ಟಾಗ ಆಗ್ತಿತ್ತು. ಆದ್ರೆ ಈಗ ಇನ್ ಮುಂದೆ ಆ ಕಷ್ಟ ಇಲ್ವೇ ಇಲ್ಲ. ನಮ್ಮ ಮನೇಲಿ ಇನ್ನೊಂದ್ ಶುಭ ಕಾರ್ಯ ನಡೆಯುತ್ತೆ. ನಮ್ಮ ಅರ್ಜುನ ಇನ್ನೊಂದ್ ಮದುವೆ ಆಗ್ತಾನೆ. ಆಗ ಮೀರಾ ಸೇವಂತಿನ ಮನೆಯಿಂದ ಓಡಿಸ್ತಾಳೆ. ಆಮೇಲೆ ಮೀರಾ ನನ್ ಕೈಗೆ ಮೊಮ್ಮಗನ ಕೊಡ್ತಾಳೆ. ಅಪ್ಪ ಭಗವಂತ, ನೆನ್ಸ್ಕೊಂಡ್ರೇನೆ ತುಂಬಾ ಖುಷಿ ಆಗುತ್ತೆ. ಅಮ್ಮ, ಏನಪ್ಪ ಅರ್ಜುನ್? ಅಮ್ಮ, ಮೀರಾಗೆ ಏನಾದ್ರು ಫೋನ್ ಮಾಡಿದ್ಯಾ? ಇಲ್ಲಪ್ಪ, ಅವಳಿಂದ ಈ ಮನೇಲಿ ಅಷ್ಟೆಲ್ಲ ಗಲಾಟೆ ಆಗಿದೆ. ನಾನು ಯಾಕೆ ಅವಳಿಗೆ ಫೋನ್ ಮಾಡಕ್ ಹೋಗ್ಲಿ? ನನ್ಗೆ ಅವಳ ಮುಖ ನೋಡಕ್ಕೂ ಇಷ್ಟ ಇಲ್ಲ. ನೀನು ಏನಮ್ಮ ಈ ತರ ಮಾತಾಡ್ತೀಯಾ? ಇದ್ರಲ್ಲಿ ಅವಳದೇನ್ ತಪ್ಪಿದೆ? ಏನ್ ತಪ್ಪು ಅಂತ ಕೇಳ್ತಿಯಲ್ಲೋ? ಅವಳು ನಿನ್ ಜೊತೆ ಒಂದೇ ರೂಮಲ್ಲಿ ಇರೋದಕ್ಕೆ ಯಾಕೆ ಒಪ್ಕೊಂಡ್ಲು? ಅವಳು ಒಪ್ಕೊಂಡಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ಅಲ್ಲ ಕಣೋ ಅರ್ಜುನ, ಅವಳೊಂದು ಹೆಣ್ಣು ಹುಡುಗಿ. ಒಂದೇ ರೂಮಲ್ಲಿದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವಳು ಗೊತ್ತಾಗೋದ್ ಬೇಡ್ವಾ? ಅಮ್ಮ, ಹೀಗೆಲ್ಲ ಆಗ್ಬಹುದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇನ್ ಪಾಪ ಅವಳಿಗೆ ಹೇಗೆ ಗೊತ್ತಾಗತ್ತೆ? ಮೀರಾ ತುಂಬಾ ಒಳ್ಳೆ ಹುಡುಗಿನಮ್ಮ. ಸೇವಂತಿ ಏನೋ ಹೇಳಿದ್ಲು ಅಂತ ನೀನು ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಅಮ್ಮ, ಬೆಳಗ್ಗೆಯಿಂದ ನಾನು ಕಾಲ್ ಮಾಡ್ತಾನೆ ಇದ್ದೀನಿ ಮೀರನ್ಗೆ. ಅವಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಹೀಗೆಲ್ಲ ಆಗಿದ್ ನೋಡಿ ಆಬ್ವಿಯಸ್ಲಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಅನುಸೂಯ ಆಂಟಿಗೆ ಫೋನ್ ಮಾಡಿ ಮೀರಾ ಆರಾಮಾಗಿದ್ದಾಳ ಇಲ್ವಾ ಅಂತ ಒಂದ್ಸತಿ ತಿಳ್ಕೊತೀಯಾ? ಅರ್ಜುನ, ನಾನು ಅವಳಿಗೆ ಆಗ್ಲೇ ಫೋನ್ ಮಾಡಿದ್ದೆ. ಆದ್ರೆ ಅವಳು ನನ್ನ ಜೊತೆ ಸರಿಯಾಗಿ ಮಾತೇ ಆಡ್ಲಿಲ್ಲ ಕಣೋ. ಅವಳಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದೆ. ನೀನ್ ಮಾಡಿದ ಕೆಲ್ಸದಿಂದ ಇಷ್ಟು ವರ್ಷ ಇದ್ದಿದ್ ನಮ್ ಸ್ನೇಹಕ್ಕೆ ತೊಂದರೆ ಆಗೋಯ್ತು ನೋಡು. ಸಾರಿ ಅಮ್ಮ. ಅತ್ತೆ, ನಾನ್ ಮೀರಾ ಜೊತೆ ಫೋನಲ್ಲಿ ಮಾತಾಡ್ದೆ. ಹೌದಾ? ಏನಂದ್ಲು ಮೀರಾ? ಅತ್ತೆ, ನಾನ್ ಇನ್ಮೇಲೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿ ಮೀರಾ ಫೋನ್ ಕಟ್ ಮಾಡ್ಬಿಟ್ಲು.